ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪೂಜಾ ಭಾಗ್ಯನ ಹತ್ರ ನನ್ನ ಮನಸ್ಸಲ್ಲಿ ಕಿಶನ್ ಅನ್ನೋ ಪ್ರೀತಿನ ಬಿತ್ತಿದ್ದು ನೀವು, ನಾನು ಅವನ ಜೊತೆ ಜೀವನ ಕಳಿಬೋದು ಅನ್ನೋ ಕನಸನ್ನು ಚಿಗುರಿಸಿದ್ದು ನೀವು. ಇವತ್ತು ಆ ಕನಸು ದೊಡ್ಡ ಮರವಾಗಿ ಬೆಳೆದ್ಬಿಟ್ಟಿದೆ ಅಕ್ಕ. ಅದಕ್ಕೆ ನೀವುಗಳೇ ಸಪೋರ್ಟಿವ್ ಆಗಿ ನಿಂತಿರೋ ರೆಂಬೆ ಕೊಂಬೆಗಳಕ್ಕ. ಇವಾಗ ಇದ್ದಕ್ಕಿದ್ದ ಹಾಗೆ ಆ ಮರನ ಕಡಿದು ನೆಲಕ್ಕುರುಳಿಸು ಅಂದರೆ ಹೇಗಕ್ಕ ಆಗುತ್ತೆ ಅಕ್ಕ? ನನ್ನ ಮನಸ್ಸಲ್ಲಿ ನಿಮ್ಮ ಆಸೆಗಳನ್ನು ಹುಟ್ಟಿಸಬಾರ್ದಿತ್ತು ಅಕ್ಕ. ಇವಾಗ ನಾನು ಅದನ್ನು ಬಿಡದೇ ಇರೋ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ. ನನ್ನ ಮನಸ್ಸನ್ನು ಆಲ್ರೆಡಿ ಕಿಶನ್ಗೆ ಕೊಟ್ಟಾಗಿದೆ ಅಕ್ಕ. ಇವಾಗ ಏನು ಮಾಡಿದರೂ ವಾಪಸ್ ತಗೊಳ್ಳೋಕ್ಕೆ ಆಗಲ್ಲ ಅಕ್ಕ ಅಂತ ಹೇಳ್ತಾಳೆ ಪೂಜಾ. ಅದೇನು ಅಂದರೆ ಪೂಜಾ ಅಂತ ಭಾಗ್ಯ ಹೇಳುವಾಗ, ಅಕ್ಕ ನೀನೇನು ಹೇಳೋಕ್ಕೆ ಬರಬೇಡ ಅಕ್ಕ, ನಾನು ಆಲ್ರೆಡಿ ನಿರ್ಧಾರ ಮಾಡಾಗಿದೆ. ನನ್ನ ಜೀವನದಲ್ಲಿ ಪ್ರೀತಿ ಅಂತ ಆಗಿರೋದು ಮೊದಲನೇ ಸಲ, ಅದು ಕಿಶನ್. ಇದೇ ಫಸ್ಟ್, ಇದೇ ಲಾಸ್ಟು, ನನಗೆ ಇನ್ನೊಂದು ಪ್ರೀತಿ ಆಗುತ್ತೆ ಅಂತ ಅಕ್ಕ. ಆ ಕಿಶನ್ ಮನೆಯವರು ನನ್ನ ಎಷ್ಟು ಥ್ರೆಟ್ ಮಾಡಲಿ, ನಾನು ಕಿಶನ್ ಜೊತೆ ಒಳ್ಳೆ ಲೈಫ್ ಲೀಡ್ ಮಾಡ್ತೀನಿ ಅಂತ ನನಗೆ ಧೈರ್ಯ ಇದೆ ಅಕ್ಕ. ಅದೇನೇ ಬರಲಿ ನಾನು ಫೇಸ್ ಮಾಡ್ತೀನಿ, ನಿಲ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೂಡ ಇದೆ ಅಕ್ಕ. ಅದಕ್ಕೆ ಹೇಳ್ತಿದ್ದೀನಿ ಅಕ್ಕ, ನಾನು ಮದುವೆ ಅಂತ ಆದರೆ ಕಿಶನ್ನ ಮಾತ್ರ, ಇಲ್ಲ ಅಂದರೆ ನನ್ನ ಲೈಫಲ್ಲಿ ಮದುವೆ ಅನ್ನೋ ಚಾಪ್ಟರ್ನ ಮರ್ತು ಬಿಡ್ತೀನಿ ಅಂತಾಳೆ ಪೂಜಾ. ಈಚೆ ಸುನಂದಾರಿ ಅವರಿಬ್ಬರು ಒಬ್ರನ್ನೊಬ್ಬರು ಇಷ್ಟಪಟ್ಟಿದ್ದಾರೆ, ಒಟ್ಟಿಗೆ ಜೀವನ ಮಾಡಬೇಕು ಅಂತ ಕನಸನ್ನು ಕಟ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪೂಜಾನ ಒಳ್ಳೆ ಮನೆಗೆ ಕೊಡ್ತಿದ್ದೀವಿ ಅಂತಾರೆ. ಏನು ಒಳ್ಳೆ ಮನೆನಾ? ಯಾವುದು ಅದು? ನಿನ್ನ ಪ್ರಕಾರ ಒಳ್ಳೆ ಮನೆ ಅಂದರೆ ಏನು ಸುನಂದ? ಹೋ, ದುಡ್ಡಿದೆ ಅಂತನಾ? ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡು, ಕಾರು, ಆಳು ಕಾಳು ಇರಬಹುದು, ಅಂದ ಮಾತ್ರಕ್ಕೆ ಅದು ಒಳ್ಳೆ ಮನೆನಾ? ಇಲ್ಲ ಸುನಂದ, ನಾವು ಹೆತ್ತವರಾಗಿ ಸೋಲೋದು ನೋಡು ಇಲ್ಲೇ ಸುನಂದ. ಮಗಳು ನೆಮ್ಮದಿಯಾಗಿರಲಿ ಅಂತ ಒಳ್ಳೆ ಅಂತಸ್ತು ನೋಡಿ ಮದುವೆ ಮಾಡಿಕೊಡ್ತೀವಿ, ಆದರೆ ನಾವು ನೋಡಬೇಕಾಗಿರೋದು ಅವ್ರ ಮನಸ್ಸು, ಅವ್ರ ನಡವಳಿಕೆ ಹೊರತು ದುಡ್ಡಲ್ಲ ಅಂತಾರೆ ವಿಠಲ್. ಕಾಮತ್ ಅವ್ರ ಮನೆಗೆ ಏನಾಗಿದೆ? ಒಳ್ಳೆ ಸಂಸ್ಕಾರ ಇರೋವಂಥ ಮನೆ, ಯಾಕೆ ಹೀಗೆ ಹೇಳ್ತಿದ್ದೀರಾ ಅಂತಾಳೆ ಸುಂದ್ರಿ. ನೀನು ನನ್ನ ಕೆಣಕ್ ಬೇಡ, ಆಗಲೇ ಹೇಳಿದ್ನಲ್ಲ, ಕಾಮತ್ ಅವರನ್ನು ಕಿಶನ್ ಅವರನ್ನು ನಂಬ್ಕೊಂಡು ಪೂಜಾನ ಅವ್ರ ಮನೆಗೆ ಕೊಡೋಕ್ಕಾಗಲ್ಲ. ಅಷ್ಟು ಅದ್ದೂರಿಯಾಗಿ ಮಾಡಿದ ಭಾಗ್ಯ ಮದುವೆ, ಲಕ್ಷ್ಮಿ ಮದುವೆ ಏನಾಯಿತು ಅಂತ ನೋಡಿದ್ರಲ್ಲ. ಭಾಗ್ಯ ಇವಾಗಲೂ ಒದ್ದಾಡ್ತಿದ್ದಾಳೆ, ಗೊತ್ತು ತಾನೆ? ನಮಗೆ ಗೊತ್ತಿತ್ತಾ ಮದುವೆ ಮಾಡಬೇಕಾದ್ರೆ ಇವೆಲ್ಲ ಆಗುತ್ತೆ ಅಂತ, ಆದರೆ ಈಗ ಕಣ್ಮುಂದೆನೇ ಕಾಣಿಸ್ತಿದೆ ಮುಂದೆ ಏನಾಗುತ್ತೆ ಅಂತ. ಈಗಲೂ ನಾವು ದಡ್ರ ಥರ ಕೂತ್ರೆ ಇನ್ನೊಂದು ಮಗಳ ಜೀವನನೂ ಹಾಳಾಗಿ ಹೋಗುತ್ತೆ, ಮತ್ತು ನಾವೆಲ್ಲರೂ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ. ಅದು ನನಗೆ ಇಷ್ಟ ಇಲ್ಲ ಅಂತಾರೆ ವಿಠಲ್. ಬೀಗ್ರೆ, ಅದೇನೋ ಆಗಬಾರ್ದು ಆಗೋಯ್ತು, ಈಗ ಎಲ್ಲನೂ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಲ್ಲ, ಎಲ್ಲನೂ ಅದೇ ಥರ ಆಗುತ್ತೆ ಅಂತ ಯಾಕೋ ಇಸ್ಕೋತೀರಾ? ಪೂಜನ್ ವಿಷಯದಲ್ಲಿ ಆ ಥರ ಎಲ್ಲ ಏನೂ ಆಗಲ್ಲ, ಯಾಕೆಂದರೆ ಅವರಿಬ್ಬರು ಸೇರಿ ತಗೊಂಡಿರೋ ನಿರ್ಧಾರ ಇದು ಅಂತಾರೆ ಕುಸುಮ. ನೋಡಿ ಬೀಗ್ರೆ, ಭಾಗ್ಯನ ವಿಷಯದಲ್ಲಿ ಹೀಗೆ ಆಗಿದ್ದು. ತಾಂಡವ್ಗೆ ವಿದ್ಯೆ ಕೆಲಸ ನೋಡಿ ಮದುವೆ ಮಾಡಿಕೊಟ್ವಿ, ಈಗ ಅವನು ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದಾನೆ. ನನ್ನ ಮಗಳು ಒದ್ದಾಡ್ತಿದ್ದಾಳೆ ಪ್ರತಿದಿನವೂ, ಅವಳ ಜೀವನದಲ್ಲಿ ಹೋರಾಟನೇ. ಪೂಜನ್ ಜೀವನದಲ್ಲೂ ಆ ರೀತಿ ಆಗೋಕ್ಕೆ ನಾನು ಇಷ್ಟಪಡೋದಿಲ್ಲ, ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದು ಅಂತಾರೆ ವಿಠಲ. ನೋಡಿ, ಮನಸ್ಸಿಗೆ ಬಂದ ಹಾಗೆಲ್ಲ ನಿರ್ಧಾರ ತಗೊಳ್ಬೇಡಿ. ನಿಮ್ಮ ಈ ನಿರ್ಧಾರದಿಂದ ಪೂಜಾ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ ಅಂತಾರೆ ಸುನಂದ. ಏನಾಗುತ್ತೆ ಸುನಂದ? ಏನೂ ಆಗಲ್ಲ. ಒಂದು 4 ದಿನ ಕಣ್ಣೀರು ಹಾಕ್ತಾಳೆ, 1-2 ದಿನ ಊಟ ಬಿಡ್ತಾಳೆ. ನಾನು ಈ ತರಹ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಅವಳು ಜೀವನ ಪೂರ್ತಿ ಕಣ್ಣೀರು ಹಾಕಬೇಕಾಗುತ್ತೆ. ಅದಕ್ಕೆ ನಾನು ಕಟಕ ಅನ್ಸ್ಕೊಂಡ್ರೂ ಪರವಾಗಿಲ್ಲ, ಅಪ್ಪ ಸರಿ ಇಲ್ಲ ಅಂದ್ಕೊಂಡ್ರೂ ಪರವಾಗಿಲ್ಲ, ನನ್ನ ಮಗಳು ನನ್ನ ಜೊತೆ ಮಾತು ಬಿಟ್ಟರೂ ಪರವಾಗಿಲ್ಲ, ಈ ನಿರ್ಧಾರ ನಾವು ವಾಪಸ್ ತಗೊಳ್ಳೋದಿಲ್ಲ ಅಂತಾರೆ ವಿಠಲ. ಬೀಗ್ರೆ, ನೀವೆಲ್ಲದಕ್ಕೂ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಿಂತರೆ ಹೇಗೆ ಬೀಗ್ರೆ? ಹಾಗೆಲ್ಲ ಏನೂ ಆಗಲ್ಲ, ಯಾಕಂದರೆ ಪೂಜಾ ಜೊತೆ ಆ ಕಾಮತ್ ಸರ್ ಇದ್ದಾರೆ. ಅವ್ರು ಇರಬೇಕಾದ್ರೆ ಪೂಜಾಗೆ ಏನಾಗುತ್ತೆ ಅವರೆಲ್ಲ ನೋಡ್ಕೋತಾರೆ, ಅದ್ರ ಜೊತೆ ಪೂಜಾನ ಜೊತೆ ನಾವೆಲ್ಲರೂ ಇದ್ದೀವಲ್ವಾ ಅಂತಾರೆ ಕುಸುಮ. ಬೀಗ್ತಿಯಮ್ಮ, ಯಾರಿದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ನನ್ನ ಮಗಳ ಭಾಗ್ಯ ವಿಷಯದಲ್ಲಿ ನೀವು ಅವಳ ಜೊತೆಗೆ ಇದ್ರಿ, ನೀವು ಜೊತೆಗಿದ್ದು ಕೂಡ ಏನಾಯಿತು? ಗಂಡ ಬಿಟ್ಟೋಳು ಅಂತ ಪಟ್ಟ ಸಿಕ್ಕಿತ್ತು. ನನ್ನ ಮಗಳಿಗೆ ತಾನೇ ಜೀವನ ಹಾಳಾಗಿದ್ದು, ನನ್ನ ಮಗಳದ್ದೇ ತಾನೇ. ಈಗ ಪ್ರತಿದಿನ ಕಷ್ಟಪಡ್ತಿರೋದು ನನ್ನ ಮಗಳೇ ತಾನೇ. ನಿಮ್ಮ ಜೊತೆಗೆ ನಿಂತರೂ ಏನಾಯಿತು ಅಂತ ಗೊತ್ತಲ್ವಾ? ನಿಮ್ಮಿಂದ ಏನಾದರೂ ತಿದ್ದೋಕಾಯ್ತಾ? ನಿಮ್ಮ ಮಗನ ನನ್ನ ಮಗಳ ಜೊತೆ ಉಳಿಸೋಕಾಯ್ತಾ? ಯಾರ ಜೊತೆಗೆ ನಿಲ್ತೀನಿ ಅಂದರು ಅಷ್ಟೇ ಬೀಗ್ತಿಯಮ್ಮ. ಕಡೆಗೆ ಹಾಗಾದಾಗ ಒದ್ದೋಡೋದು ನನ್ನ ಮಗಳು ಭಾಗ್ಯನೇ ಅಂತಾರೆ ವಿಠಲ. ಆಗ ಕುಸುಮ ಅಳ್ತಾ ಅಲ್ಲಿಂದ ಹೊರಡ್ತಾರೆ. ಹೋಗಬೇಡಿ ಬೀಗ್ತಿಯಮ್ಮ, ಬೇಜಾರು ಮಾಡ್ಕೋಬೇಡಿ ಬೀಗ್ತಿಯಮ್ಮ, ನನ್ನ ಮಾತು ಕೇಳಿ ಬೀಗ್ರೆ, ಹೋಗಬೇಡಿ ಅಂತ ಸುನಂದ ಕೂಗ್ತಾರೆ. ಆದರೆ ಕುಸುಮ ಧರ್ಮರಾಜ್ ಅಲ್ಲಿಂದ ಹೋಗ್ತಾರೆ. ಈಚೆ ಭಾಗ್ಯ, ಪೂಜಾ ಬಿಡ್ತು ಅನ್ನೋ ಈ ತರಹ ಎಲ್ಲ ಯಾರಾದರೂ ಹೇಳ್ತಾರಾ ಅಂತಾಳೆ. ಹೌದಕ್ಕ, ನಾನು ಹೇಳ್ತೀನಿ. ನಾನು ಮದುವೆ ಅಂತ ಆದರೆ ಜೀವನ ಮಾಡೋದಾದರೆ ಅದು ಕಿಶನ್ ಜೊತೆ ಮಾತ್ರ. ನನ್ನ ಕುತ್ತಿಗೆಗೆ ತಾಳಿ ಅಂತ ಬಿದ್ದರೆ ಅದು ಕಿಶನ್ ಕಟ್ಟಿರೋದು ಮಾತ್ರ ಆಗಿರಬೇಕು, ಬೇರೆ ಯಾರದ್ದು ಅಲ್ಲ. ಕಿಶನ್ ಬಿಟ್ಟು ಬೇರೆ ಯಾರೇ ತಾಳಿ ಕಟ್ಟಿದ್ರು ಅದು ತಾಳಿ ಅಲ್ಲ, ಕತ್ತಿಗೆ ಹಾಕೋ ಕುಣಿಕೆ ಅಂತಾಳೆ ಪೂಜಾ ಮಾತಿನ ಮೇಲೆ ನಿಗಾ ಇರಲಿ, ಯಾಕೆ ಏನೇನೋ ಮಾತಾಡ್ತಿದ್ಯಾ ಅಂತ ಕಣ್ಣೀರನ್ನು ಒರೆಸ್ಕೋತಾಳೆ ಭಾಗ್ಯ. ನಾನೇನು ಹೇಳ್ತಿಲ್ಲ, ಇರೋದನ್ನೇ ಹೇಳ್ತಿದ್ದೀನಿ. ಕಿಶನ್ಗೆ ಆಲ್ರೆಡಿ ಮನಸ್ಸು ಕೊಟ್ಟಾಗಿದೆ ಅಕ್ಕ, ಅದಕ್ಕೆ ಸಾಕ್ಷಿಯಾಗಿ ಎಲ್ಲರ ಆಶೀರ್ವಾದದಿಂದ ನಾವು ಎಂಗೇಜ್ಮೆಂಟ್ ಕೂಡ ಆಗಿದ್ದೀವಿ. ಯಾವುದೇ ಕಾರಣಕ್ಕೂ ಇದನ್ನು ಬ್ರೇಕ್ ಮಾಡೋಕ್ಕಾಗಲ್ಲ. ಸಾರಿ ಅಕ್ಕ,
ರೂಢ ಅನಿಸ್ಬೋದು. ಐ ಆಮ್ ಹೆಲ್ಪ್ಲೆಸ್. ನನಗೆ ಯಾವುದೇ ಕಾರಣಕ್ಕೂ ಅವ್ರ ಮೇಲಿರೋ ಫೀಲಿಂಗ್ಸ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಕ್ಕ. ನಾನು ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನಿನ್ನ ತಂಗಿ ಅವಳ ಜೀವನ ಪೂರ್ತಿ ಚೆನ್ನಾಗಿರಬೇಕು ಅಂತ ನಿನಗೆ ಆಸೆ ಇದೆಯೋ ಇಲ್ವೋ ಅಂತಾಳೆ ಪೂಜಾ. ಖಂಡಿತ ಆಸೆ ಇದೆ, ಅದಕ್ಕೆ ತಾನೇ ಇಷ್ಟೆಲ್ಲ ಒದ್ದಾಡ್ತಿರೋದು ಅಂತಾಳೆ ಭಾಗ್ಯ. ಹಾಗಿದ್ರೆ ನಾನು ಹೇಳೋದು ಕೇಳಕ್ಕ, ಈ ಒದ್ದಾಟನೆಲ್ಲ ಬಿಟ್ಟು ನನಗೂ ಕಿಶನ್ಗೂ ಮದುವೆ ಮಾಡಿಕೊಡು. ಆವಾಗಲೇ ನಿನ್ನ ತಂಗಿ ಸುಖವಾಗಿರೋದನ್ನು ನೋಡಬಹುದು ಅಕ್ಕ. ಪ್ಲೀಸ್ ಅಕ್ಕ, ನಿನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಹೇಗಾದರೂ ಮಾಡಿ ಅಪ್ಪನ ಒಪ್ಸೆ. ಪ್ಲೀಸ್ ಅಕ್ಕ, ಪ್ಲೀಸ್, ಈ ಮದುವೆ ಆಗಲೇಬೇಕು ಅಕ್ಕ, ಇಲ್ಲಾಂದರೆ ನಾನು ಒಂಟಿಯಾಗಿ ಉಳಿದ್ಬಿಡ್ತೀನಿ ಅಂತ ಪೂಜಾ ಅಳ್ತಾ ಹೋಗ್ತಾಳೆ. ಈಚೆ ಸುನಂದ, ಏನ್ರಿ ಆಗಿದೆ ನಿಮಗೆ? ದೈವ ಮೆಟ್ಕೊಂಡಿದೆಯಾ? ಏನು, ಯಾಕೆ ಹೀಗಾಡ್ತಿದ್ದೀರಾ? ಅಲ್ಲಿ ನಮ್ಮ ಮಗಳು ಜೀವನದಲ್ಲಿ ಅಲ್ಪ ಸ್ವಲ್ಪ ಖುಷಿಯಾಗಿದ್ದಾಳೆ ಅಂದರೆ ಅದಕ್ಕೆ ಕಾರಣನೇ ಅವ್ರ ಹೆತ್ತ ಮಗನೇ ಬಿಟ್ಟು ಸೊಸೆ ಬೇಕು ಅಂತ ಅವಳನ್ನು ಒಪ್ಕೊಂಡಿದ್ದಾರೆ, ಅವಳ ಜೊತೆ ಬಾಳ್ತಿದ್ದಾರೆ. ಅಂಥವ್ರ ಮುಂದೆ ಹೀಗೆ ಮಾತಾಡ್ತಿರಲ್ಲ ಅಂತಾರೆ ಸುನಂದ. ನೋಡು, ನಾನು ಮೊದಲೇ ಕೋಪದಲ್ಲಿದ್ದೀನಿ, ನನ್ನ ಕೆಣಕಬೇಡ ಅಂತಾರೆ ವಿಠಲ. ಯಾಕ್ರಿ ಇಷ್ಟು ಕೋಪ? ಆಡಬಾರ್ದು ಮಾತನ್ನೆಲ್ಲ ಆಡಿದ್ದು ನೀವು. ನಾವು ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು? ಒಬ್ಬ ಮಗಳ ಜೀವನನ ಹಾಳು ಮಾಡೋ ನಿರ್ಧಾರ ತಗೊಳ್ಳೋದು ಅಲ್ಲದೆ ಇನ್ನೊಬ್ಬಳ ಮಗಳ ಜೊತೆಗಿದ್ದ ಅತ್ತೆ ಮಾವನಿಗೂ ಆಡಬಾರದು ಮಾತನ್ನೆಲ್ಲ ಆಡಿದ್ರಲ್ಲ, ಇದರಲ್ಲಿ ದೊಡ್ಡತನ ಯಾವುದು ಹೇಳಿ? ನೀವು ಇಷ್ಟೆಲ್ಲ ಮಾತಾಡಿದ್ರು ನಿಮಗೆ ಒಂದೇ ಒಂದು ಮಾತಾಡದೆ ಹೊರಟೋದ್ರಲ್ಲ, ಅದು ಅವ್ರ ದೊಡ್ಡತನ ಅಂತಾರೆ ಸುನಂದ. ಆಗ ಭಾಗ್ಯ ಬಂದು, ಅಮ್ಮ ಏನಾಯ್ತಮ್ಮ, ಯಾಕೆ ಹೀಗೆ ಕೂಗ್ತಿದ್ಯಾ ಅಂತಾಳೆ. ನಿಮ್ಮ ಅಪ್ಪ ಮಾಡೋ ಕೆಲಸ ಅಂಥದ್ದೇ ಅಲ್ವಾ ಅಂತಾರೆ ಸುನಂದ. ಸಾಕು ಸುನಂದ, ನಾನೇನು ತಪ್ಪು ಮಾಡಿಲ್ಲ, ತಪ್ಪಾಗಿ ಮಾತಾಡೂ ಇಲ್ಲ. ಇರೋ ವಿಷಯ ಏನು ಅಂತ ಹೇಳಿದ್ದೀನಿ ಅಷ್ಟೇ ನೋಡು. ನನಗೂ ಆವಾಗಲಿಂದ ಹೇಳಿ ಸಾಕಾಗಿದೆ. ಕೊನೆಯದಾಗಿ ಹೇಳ್ತಿದ್ದೀನಿ ಕೇಳು, ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ ವಿಠಲ ಹೋಗ್ತಾರೆ. ಅತ್ತೆ ಮಾವ ಎಲ್ಲಿ ಹೋದರೂ ಕಾಣಿಸ್ತಿಲ್ಲ ಅಂತಾಳೆ ಭಾಗ್ಯ. ಅದನ್ನು ನನ್ನನ್ನೇನು ಕೇಳ್ತೀಯ? ಇವಾಗ ಒಳಗೆ ಹೋದ್ರಲ್ಲ ನಿಮ್ಮ ಅಪ್ಪ, ಅವರನ್ನು ಕೇಳು, ಅವರೇ ಹೇಳ್ತಾರೆ ಏನಾಯಿತು ಅಂತ. ಯಾಕ್ರಿ ಒಳಗಡೆ ಹೋಗಿದ್ದೀರಾ? ನಿಮ್ಮ ಮಗಳು ಏನೋ ಕೇಳ್ತಿದ್ದಾಳೆ, ಬಂದು ಉತ್ತರ ಕೊಡಿ ಅಂತಾರೆ ಸುನಂದ. ಅಮ್ಮ, ಯಾರೋ ಒಬ್ಬರು ಹೇಳಿ, ಅತ್ತೆ ಮಾವ ಎಲ್ಲಿ ಅಂತಾಳೆ ಭಾಗ್ಯ. ನಿಮ್ಮ ಅಪ್ಪ ಏನೇನೋ ಮಾತಾಡಿ ಅವರಿಗೆ ಬೇಜಾರಾಗೋ ಥರ ಮಾಡಿಬಿಟ್ರು. ಪಾಪ ನಿಮ್ಮ ಅತ್ತೆ ಮಾವ ಬೇಜಾರು ಮಾಡಿಕೊಂಡು ಇಲ್ಲಿಂದ ಹೊರಟೋದ್ರು ಅಂತಾರೆ ಸುನಂದ. ಅಮ್ಮ, ಅದೇನು ಅಂತ ಸರಿಯಾಗಿ ಹೇಳಬಾರ್ದಾ ಅಂತಾಳೆ ಭಾಗ್ಯ. ನಿಮ್ಮ ಅಪ್ಪ ಇದ್ದಾರಲ್ಲ, ನಿನ್ನ ಈ ಪರಿಸ್ಥಿತಿಗೆ ನಿಮ್ಮ ಅತ್ತೆ ಮಾವನೇ ಕಾರಣ. ನಿನ್ನ ಜೀವನದಲ್ಲಿ ಅವ್ರು ನಿನ್ನ ಜೊತೆ ನಿಂತರು ಏನೂ ಆಗಿಲ್ವಂತೆ, ನೀನೇನು ಒದ್ದಾಡ್ತಾನೆ ಇದೆಯಂತೆ, ನೀನು ಪಡ್ತಾ ಇರೋ ಕಷ್ಟಕ್ಕೆ ಅವರೇ ಕಾರಣ ಅಂತೆ. ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಬಿಗ್ತಿಯ ಅಳ್ತಾ ಹೋದ್ರು ಕಣೆ, ಎಲ್ಲ ನನ್ನ ಕರ್ಮ ಅಂತ ಸುನಂದ ಹೋಗ್ತಾರೆ. ಭಾಗ್ಯ ಅಲ್ಲೇ ಕೂತ್ಕೊಂಡು ಅಳ್ತಾಳೆ. ಆಗ ಪೂಜಾ ಹೊರಗಡೆ ನಿಂತ್ಕೊಂಡು ಅಳ್ತಾ ಇರೋದನ್ನು ನೋಡ್ತಾಳೆ. ಒಂದು ಕಡೆ ಅಮ್ಮ, ಒಂದು ಕಡೆ ಅಪ್ಪ, ಒಂದು ಕಡೆ ತಂಗಿ, 3 ಜನರ ಕಡೆ ನೋಡ್ತಾಳೆ. ಈಚೆ ಕಾಮತ್ ಹೆಂಡತಿ ಫೋಟೋ ನೋಡ್ತಾ, ಅತ್ತಿಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ತುಂಬಾ ಬೇಜಾರಾಗ್ತಿದೆ. ನೀವಿದ್ದಾಗ ಎಲ್ಲನೂ ತುಂಬಾ ಚೆನ್ನಾಗಿ ನಿಭಾಯಿಸ್ತಿದ್ರಿ, ಏನೇ ಆದರೂ ಅಣ್ಣಂಗೆ ಬೆಂಬಲವಾಗಿ ನಿಂತಿದ್ರಿ, ಯಾರ ಹತ್ರ ಯಾವ ಸಮಸ್ಯೆನೂ ಬರ್ತಿರ್ಲಿಲ್ಲ. ನಾನು ಮನೆ ನಡೆಸೋದು ಹೇಗೂ ಅನ್ನೋದನ್ನು ನಿಮ್ಮನ್ನು ನೋಡೇ ಕಲ್ತ್ಕೊಂಡಿದ್ದು ಅತ್ತಿಗೆ. ನೀವೆಲ್ಲನೂ ಸರಿದೂಗಿಸ್ಕೊಂಡು ಹೋಗ್ತಿರೋದನ್ನು ನೋಡಿ ನಾನು ಹಾಗೆ ಮಾಡಬೇಕು ಅಂದ್ಕೊಂಡೆ. ಕ್ಷಮಿಸಿ ಅತ್ತಿಗೆ, ಈಗ ಅದು ಆಗೋದಿಲ್ಲ ಅನಿಸ್ತಿದೆ ನನಗೆ. ಅತ್ತಿಗೆ, ನೀವು ನನ್ನ ಹತ್ರ ಈ ಮನೆ ಹಾಗಿರಬೇಕು ಹೀಗಿರಬೇಕು ಅಂತಿದ್ರಿ, ಆದರೆ ಆ ಆಸೆ ನೆರವೇರುತ್ತೆ ಅಂತ ನನಗನ್ನಿಸ್ತಿಲ್ಲ. ಈ ಅಣ್ಣ ಎಲ್ಲ ನಿಭಾಯಿಸ್ತಾನೆ ಅಂತ ನಾನಲ್ಲಿ ಆದಿ ಜೊತೆ ಇದ್ದು ಅವನ ಜವಾಬ್ದಾರಿನ ನಿಭಾಯಿಸ್ತಿದ್ದೆ. ಇಲ್ಲಿ ಅಣ್ಣ ಕಿಶನ್ ಎಂಗೇಜ್ಮೆಂಟ್ ಮಾಡಿಸಿದ್ದಾನೆ. ಆ ಹುಡುಗಿ ಮನೆಯವರು ಸರಿ ಇಲ್ಲ, ದುಡ್ಡಿನ ಮೇಲೆ ಆಸೆ ಇರೋ ಜನ ಅವರು. ಅದು ಅಲ್ಲದೆ ಹುಡುಗಿ ಅಕ್ಕ ಗಂಡನ ಬಿಟ್ಟು ಜೀವನ ಮಾಡ್ತಿದ್ದಾಳೆ. ಅಂಥ ಮನೆಯಿಂದ ಬರೋ ಹುಡುಗಿ ನಮ್ಮ ಮನೆ ಬೆಳಗ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ ಅತ್ತಿಗೆ. ನಾನು ಆದಿ ಕನಿಕಾ ಅಣ್ಣಂಗೆ ಎಷ್ಟು ಹೇಳಿದ್ರು ಅವರು ಕೇಳ್ತಾನೇ ಇಲ್ಲ. ನನಗೆ ಗೊತ್ತು ಅತ್ತಿಗೆ, ನೀವೇನಾದರೂ ಇದ್ದಿದ್ರೆ ಎರಡೂ ಜವಾಬ್ದಾರಿನ ಚೆನ್ನಾಗಿ ನಿಭಾಯಿಸ್ತಿದ್ರಿ. ತುಂಬಾ ಬೇಜಾರಾಗ್ತಿದೆ ನೀವು ಹೋದ್ಮೇಲೆ. ಮೈತಾ, ಆದಿ, ಕನ್ನಿಕಾ, ಕಿಶನ್ ಎಲ್ಲರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅತ್ತಿಗೆ. ಆದರೆ ಈಗ ಎಲ್ಲರೂ ಕೈ ಮೀರಿ ಹೋಗ್ತಿದ್ದಾರೆ ಅನ್ನಿಸ್ತಿದೆ ಅಂತಾರೆ ಕಿಶನ್ ಅತ್ತೆ. ಆಗ ಮಹಿತಾ ಬಂದು, ಅತ್ತೆ ಆ ಥರ ಹೇಳಬೇಡಿ, ನೀವು ಭಯಪಟ್ಟುಕೊಂಡಿರೋ ಥರ ಏನೂ ಆಗಿಲ್ಲ ಅಂತಾಳೆ. ಆಗ ಕನ್ನಿಕಾ ಬಂದು, ಪೂಜಾ ಏನಾದರೂ ಈ ಮನೆ ಸೊಸೆಯಾಗಿ ಬಂದರೆ ಖಂಡಿತ ಅತ್ತೆ ಅಂದ್ಕೊಂಡಿರೋ ಹಾಗೆ ಆಗುತ್ತೆ. ಈ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ಆಗ್ತೀವಿ ಅಂತಾಳೆ. ಕನಿಕಾ, ಪ್ಲೀಸ್ ಮತ್ತ್ಯಾಕೆ ಆ ವಿಷಯ? ಆ ಥರ ಏನೂ ಆಗಲ್ಲ ಅಂತಾಳೆ ಮೈತಾ. ಆಗತ್ತೆ ಮೈತಾ, ಖಂಡಿತವಾಗ್ಲೂ ಆಗುತ್ತೆ. ಅವ್ರು ದುಡ್ಡಿಗೋಸ್ಕರ ಏನೆಲ್ಲ ಮಾಡಿದ್ರು ಅಂತ ನಿನಗೆ ಗೊತ್ತು ತಾನೆ. ಆ್ಯಂಡ್ ಇವಾಗಲೂ ಹೇಳ್ತಿದ್ದೀನಿ ಕೇಳು, ಅವರು ದುಡ್ಡಿಗೋಸ್ಕರನೇ ಈ ಸಂಬಂಧ ಬೆಳೆಸ್ತಿರೋದು. ಕಿಶನ್ನ ಪೂಜಾನ ಮದುವೆ ಆದರೆ ಈ ಮನೆ ಆಸ್ತಿ ಎಲ್ಲ ಸಿಗುತ್ತೆ ಅನ್ನೋ ಆಸೆ ಅವರಿಗೆ. ಈ ಮನೆ ಆಸ್ತಿ ಅಂತಸ್ತು ಎಲ್ಲ ತಗೊಂಡು ಈ ಮನೆನ ಒಡೆಯೋ ಪ್ಲ್ಯಾನ್ ಅವರದ್ದು ಅಂತಾನೆ ಆದಿ. ನನ್ನ ಕೊನೆ ಉಸಿರಿರೋ ತನಕ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀನಿ ಅಂದಿದ್ದೆ, ಬಟ್ ಇವಾಗ ಆದಿ ಹೇಳೋದನ್ನು ಕೇಳ್ತಿದ್ರೆ ನಾನು ಫೇಲ್ ಆಗಿಬಿಟ್ಟೆ ಅನ್ನಿಸ್ತಿದೆ ಅಂತಾರೆ ಅತ್ತೆ. ನೀವು ಖಂಡಿತವಾಗ್ಲೂ ಫೇಲ್ ಆಗಿಲ್ಲ ಅಂತಾನೆ ಆದಿ. ಅವರು ಹೋದ್ಮೇಲೆ
ಅವರು ಅಬ್ಸೆನ್ಸ್ ಫೀಲ್ ಆಗದೆ ಇರೋ ಥರ ನೋಡ್ಕೊಂಡಿದ್ದೀರಾ ಅತ್ತೆ. ಏನು ಡ್ಯಾಡ್ ಮಾಡಿರೋ ಡಿಸಿಷನಿಂದ ಇಷ್ಟೆಲ್ಲ ಆಗ್ತಿದೆ ಅಂತಾಳೆ ಕನಿಕಾ. ಹೌದತ್ತೆ, ಅಪ್ಪನ ಕನ್ವಿನ್ಸ್ ಮಾಡು, ಅವರಿಗೆಲ್ಲ ಅರ್ಥ ಮಾಡಿಸೋಣ, ಎಲ್ಲರೂ ಮಾತಾಡಿ ಮದುವೆ ನಿಲ್ಲೋ ಆ ಥರ ಮಾಡೋಣ ಅಂತಾನೆ. ಆಗೋದು ಸಾಧ್ಯನೇ ಇಲ್ಲ ಅಂತ ಕಿಶನ್ ಬರ್ತಾನೆ. ನಾನು ಮದುವೆ ಅಂತ ಆದರೆ ಪೂಜಾನೇ ಆಗೋದು, ಬೇರೆ ಯಾರನ್ನೂ ಆಗಲ್ಲ ಅಂತಾನೆ ಕಿಶನ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.